सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् पञ्चदशे हान्यधिकरणे तस्मिन् हान्यधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः षड्विंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षड्विंशं सूत्रं तदवशिष्टभाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। आनन्दघनम् अद्वन्द्वं निर्विकारं निरञ्जनं भजताम् अभयप्रदं भगवत्पादं शङ्करम् अहं भजे इत्यर्थः। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे एकसूत्रात्मकं पञ्चदशं हान्यधिकरणम्। ॐ हानौतोपायनशब्दशेषत्वात् कुशाच्छन्दस्तुत्युपगानवत्तदुक्तम्। ॐ हानौतोपायनशब्दशेषत्वात् कुशाच्छन्दस्तुत्युपगानवत्तदुक्तम्। सुकृतदुष्कृतयोः हानौ श्रूयमाणे सति कुशाच्छन्दस्तुत्युपगानवत् तयोः सुकृतदुष्कृतयोः उपादानस्यापि सन्निपातः। कुतः उपायनशब्दशेषत्वात् तत् पूर्वतंत्रे मीमांसाशास्त्रे उक्तमस्ति ಅಂತಕ್ಕಂಥದ್ದು ಇಷ್ಟು ಕೂಡ ಆಗಿತ್ತು. ಏನು ಈ ಸುಕೃತ ದುಷ್ಕೃತ ಎರಡಕ್ಕೂ ಕೂಡ ಹಾನಿಯನ್ನ ಹೇಳಿದ್ದಾರೆ. ಅಂದ್ರೆ ಏನು, ಇವನು ಬಿಡುತ್ತಾನೆ ಅಂತ ಮಾತ್ರ ಹೇಳಿದ್ದಾರೆ, ಇನ್ನೊಬ್ಬ ತೆಗೆದುಕೊಳ್ತಾನೆ ಅಂತ ಏನು ಹೇಳಿಲ್ಲ. ಹಾಗೆ ಹೇಳಿಲ್ಲದೇ ಇದ್ದರೂ ಕೂಡ ಇವನು ಬಿಟ್ಟಿದ್ದನ್ನ ಇನ್ನೊಬ್ಬನು ತೆಗೆದುಕೊಳ್ಳುತ್ತಾನೆ, ತೆಗೆದುಕೊಳ್ಳುವಿಕೆ ಎಂಬುದನ್ನು ಕೂಡ, ಉಪಾಯನ ಎಂಬುದನ್ನು ಕೂಡ ಸೇರಿಸಿಕೊಳ್ಳಬೇಕು. ಹೇಗೆ ಅಂದ್ರೆ ಕುಶ ಛಂದಸ್ಸು ಸ್ತುತಿ ಉಪಗಾನವತ್. ಹೇಗೆ ಅಂತಂದ್ರೆ ಒಂದು ಶ್ರುತಿಯಲ್ಲಿ
ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತತ್ವಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂತಹ ವಿಶೇಷವನ್ನ ಮತ್ತೊಂದು ಶ್ರುತಿಯಲ್ಲಿ ಅದೇ ಪ್ರಕರಣದಲ್ಲಿ ಆ ವಿಶೇಷವನ್ನು ಹೇಳಿಲ್ಲದೇ ಇದ್ದರೂ ಕೂಡ ಅದನ್ನ ಇಲ್ಲಿಗೆ ತಂದು ಸೇರಿಸಿಕೊಳ್ಳಬೇಕು. ಒಂದ್ ಕಡೆ ಒಂದು ವಿಶೇಷ ಹೇಳಿದ್ದಾರೆ, ಇನ್ನೊಂದು ಕಡೆ ವಿಶೇಷ ಹೇಳಿಲ್ಲ, ಆದರೂ ಕೂಡ ವಿಶೇಷವನ್ನು ಸೇರಿಸಿಕೊಳ್ಳಬೇಕು. ಈಗ ವಿಶೇಷ ಏನು ಅಂತಕ್ಕಂಥದ್ದು ಸೇರಿಸಿಕೊಳ್ಳಬೇಕು. ಯಾವುದನ್ನ ಉಪಾಯನವನ್ನು ಕೂಡ ಸೇರಿಸಿಕೊಳ್ಳಬೇಕು ಅಂತಕ್ಕಂಥದ್ದು ವಿಶೇಷ. ಅದನ್ನ ಕೆಲವು ಕಡೆ ಹೇಳಿದ್ದಾರೆ, ಕೆಲವು ಕಡೆ ಹೇಳಿಲ್ಲ. ಹೇಳಿಲ್ಲದೆ ಇದ್ದರೂ ಸಹ ಆ ಹೇಳಿರುವ ವಿಶೇಷ ಇದೆಯಲ್ಲ, ಉಪಾಯನ ಅಂತಕ್ಕಂಥ ವಿಶೇಷ, ಅದನ್ನ ತೆಗೆದುಕೊಳ್ಳಬೇಕು. ಯಾಕೆ ತೆಗೆದುಕೊಳ್ಳಬೇಕು ಅಂತ ಅನ್ನುವುದಕ್ಕೆ ಕಾರಣವನ್ನ ವಿಸ್ತಾರವಾಗಿ ಭಗವತ್ಪಾದ ಶಂಕರರು ನಿರೂಪಣೆ ಮಾಡಿ ತೋರಿಸ್ಕೊಟ್ರು. ಒಂದು ಉಪಾಯನ ಶಬ್ದ ಶೇಷತ್ವ. ಉಪಾಯನ ಎಂಬ ಶಬ್ದಕ್ಕೆ ಶೇಷತ್ವ ಅಂದ್ರೆ ಇದಕ್ಕೆ ಅಧೀನವಾಗಿದೆ, ಅದು ಅದಕ್ಕೆ ಸಂಬಂಧಪಟ್ಟಿದೆ. ಯಾಕೆ ಅಂತಂದ್ರೆ ತೆಗೆದುಕೊಳ್ಳುವುದು ತಂದ್ಬೇಕಾದ್ರೆ ಇನ್ನೊಬ್ಬ ಇವನು ಬಿಡಬೇಕು ತಾನೆ. ಆದ್ದರಿಂದ ಇವನು ಬಿಡುವುದು ಮತ್ತೆ ತೆಗೆದುಕೊಳ್ಳುವುದು ಎರಡೂ ಕೂಡ ಇರಲೇಬೇಕು. ತೆಗೆದುಕೊಳ್ಳುವುದು ಅಂತಂದ್ರೆ ಇವನು ಬಿಟ್ಟರೆ ತಾನೇ ತೆಗೆದುಕೊಳ್ಳೋದು. ಹಾಗೆ ಏನಾಗಿದೆ, ಅದಕ್ಕೆ ಮತ್ತೊಂದು ಕಾರಣ ಕುಶ, ಛಂದಸ್ಸು, ಸ್ತುತಿ ಎಲ್ಲಿ ಹೇಳಿದ್ದೆ ಅಂತೆಲ್ಲ ಹೇಳಿ ಅದಕ್ಕೆ ಕಾರಣವನ್ನು ಕೊಟ್ಟರು. ಇಷ್ಟೂ ಕೂಡ ಈ ಸಿದ್ಧಾಂತ ಭಾಗ ಆಯಿತು. ಯಾವಾಗ ಅಂದ್ರೆ ಈ ಹಾನಿ ಅಂತಕ್ಕಂಥದ್ದಕ್ಕೆ ಒಂದನ್ನ ಏನಂತ ಅರ್ಥ ತಗೊಂಡಿದ್ದಾರೆ? ಸುಕೃತ ದುಷ್ಕೃತಯೋಹೋ ಹಾನಿ. ಏನ್ ಮಾಡ್ತಾನೆ ಉಪನಿಷತ್ತುಗಳಲ್ಲಿ ಏನಿದೆ ಅಂದರೆ, ಈ ಸುಕೃತ ದುಷ್ಕೃತ ಪುಣ್ಯ ಪಾಪ ಅಂತ ಏನಿದೆ ಇದನ್ನ ವಿಧೂಯ ಅಂತ ಹೇಳಿದ್ದಾರೆ. ಆ ಒಂದು ಮಂತ್ರವನ್ನ ಹಿಂದೆ ನಾವು ಹೇಳಿದ್ವಲ್ಲ, ಯದಾ ಪಶ್ಯತೆ ರುಕ್ಮ ವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ನಾಮರೂಪೇ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನಂ ಪ್ರಥಮಂ ಸಾಮ್ಯಮುಪೈತಿ ಅಂತ ಹೇಳಿ ಏನಿದೆ, ಈ ಒಂದು ವಿಧೂಯ ಪುಣ್ಯ ಪಾಪಗಳನ್ನು ಕೊಡವಿಕೊಂಡು ಅಂತ ಹೇಳಿದ್ದಾರೆ. ನೀವು ಏನ್ ಮಾಡಿದ್ರಿ, ಅದನ್ನ ಹೀಗೆ ಹೇಳಿರತಕ್ಕಂಥ ಶ್ರುತಿ ವಾಕ್ಯವನ್ನ ಅದ್ಯಾವುದೋ ಇನ್ನೊಂದು ವಾಕ್ಯ ತಗೊಂಡು ಅದರಲ್ಲಿಯೂ ಕೂಡ ಏನಂತ ವಿಶೇಷ ಹಾನಿ ಎಂಬತಕ್ಕದ್ದನ್ನ, ಅದೇನು ಹೋಗಿಬಿಡುತ್ತವೆ, ನಾಶವಾಗಿ ಬಿಡುತ್ತವೆ ಅನ್ನುವ ಅರ್ಥದ ತೆಗೆದುಕೊಂಡು ಇವನ ಪುಣ್ಯ ಪಾಪ ಇವನಿಂದ ನಾಶವಾಗಿ ಬಿಡುತ್ತವೆ, ಬಿಟ್ಟು ಹೋಗಿ ಬಿಡುತ್ತವೆ. ಮತ್ತೆ ಅದನ್ನು ಬೇರೊಬ್ಬರು ತಗೊಳ್ತಾರೆ. ಆ ಬೇರೊಬ್ಬರು ತಗೊಳ್ತಾರೆ ಅಂತ ಅನ್ನೋದಕ್ಕೆ ಎಲ್ಲ ಕಾರಣ ಹೇಳಿದ್ರಿ. ಆದರೆ ನೋಡಿ, ಈ ಒಂದು ಸೂತ್ರಕ್ಕೆ ನೀವು ತೆಗೆದುಕೊಂಡಿರುವಂತಹ ಈ ಅರ್ಥ ಏನಿದೆ, ವಿಷಯ ವಾಕ್ಯ ಏನಿದೆ, ಅದು ಇದ್ಯಾವುದೂ ಕೂಡ ಈ ಸರಿಯೇ ಅಲ್ಲ, ಸಮಂಜಸವಾಗುವುದಿಲ್ಲ. ಅಲ್ಲ ಸ್ವಾಮಿ, ಇಷ್ಟೊತ್ತೂ ಕೂಡ ನೀವು ಹೇಳಿದ್ದಿಲ್ಲ, ನಾವು ಕೇಳಿದ್ವಿ. ಆದರೆ ನಿಮ್ಮ ಒಂದು ಈ ವ್ಯಾಖ್ಯಾನ ಏನಿದೆ ಅದು ಸಮಂಜಸವೇ ಅಲ್ಲ. ಸುಮ್ಮನೆ ವೃಥ ಏನಾಯ್ತು, ಕಾಲಹರಣವಾಗೋಯ್ತು. ಏನಪ್ಪ, ಯಾತಕ್ಕೆ ನಾವೆಲ್ಲ ಕಾರಣವನ್ನು ಕೊಟ್ಟು ಕುಶ, ಛಂದಸ್ಸು, ಸ್ತುತಿ, ಉಪಗಾನ, ಕುಶ, ಛಂದಸ್ಸು, ಸ್ತುತಿ, ಉಪಗಾನ, ಕಾರಣ ಎಲ್ಲ ಸರಿಯಾಗಿದೆ ಸ್ವಾಮಿ. ಆದರೆ ನೀವು ಈ ಒಂದು ಹಾನಿ ಅಂತ ಹೇಳಿಬಿಟ್ಟು ಅದಕ್ಕೆ ಹಾನಿ ಅಂತದಕ್ಕೆ ಅರ್ಥ ಮಾಡಿ ಅದಕ್ಕೆ ಉಪಾಯನ ಅಂತ ಶೇಷವಾಗಿದೆ ಅಂತ ಹೇಳಿ ಏನೇನು ಹೇಳಿದ್ರಲ್ಲ, ಅದು ಯಾವುದು ಕೂಡ ಹೊಂದೋದಿಲ್ಲ. ಸುಮ್ಮನೆ ವ್ಯರ್ಥ ಕಾಲಹರಣವಾಯ್ತಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ ಸ್ವಾಮಿ, ನೋಡಿ ಹೇಳ್ತೇವೆ ನಾವು ಇವಾಗ. ಯಾಕೆ ಅಂತಂದ್ರೆ ಎಲ್ಲ ಕಡೆಯಲ್ಲಿಯೂ ಕೂಡ ಈ ಸುಕೃತ ದುಷ್ಕೃತ ಇವುಗಳ ಫಲವಾದ ಪುಣ್ಯ ಪಾಪಗಳನ್ನ ವಿಧೂಯ ಅಂತ ಹೇಳಿ ಈ ಅವನ್ನ ಕೊಡವಿಕೊಂಡು ಅದನ್ನ ಬಿಟ್ಟು ಅಂತ ಹೇಳಿದೆ.
ನೀವು ಅದಕ್ಕೆ ಹಾನಿ ಅಂತಕ್ಕಂಥ ಶಬ್ದವನ್ನ ಅಥವಾ ಅರ್ಥ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಹಾನಿ ಉಪಾಯನ ಅಂತಂತ ಹೇಳ್ಬಿಟ್ಟು ಈ ಹೇಳಿದ್ರೆ ಹೇಗೆ ಸ್ವಾಮಿ ಅರ್ಥ ಆಗುತ್ತೆ? ಹೇಗೆ ಹೊಂದುತ್ತೆ ಅದು? ಉಪನಿಷದ್ ವಾಕ್ಯಗಳಿಗೆ ವಿರುದ್ಧವಾಗಿ ಹೋಗುತ್ತಲ್ಲ. ಉಪನಿಷದ್ ವಾಕ್ಯಗಳಲ್ಲಿ ಶ್ರುತಿ ಏನಿದೆ? ವಿಧೂಯ ಅಂತ ಇದೆ. ಇದಕ್ಕೆ ಏನು ಹೆಸರು? ಇದಕ್ಕೆ ವಿಧೂನನ ಶ್ರುತಿ ಅಂತ ಹೆಸರು. ಹೌದ್ ತಾನೆ? ವಿಧೂನನ ಶ್ರುತಿಗಳು ಬೇಕಾದಷ್ಟಿವೆ. ಪುಣ್ಯ ಪಾಪಗಳನ್ನು ವಿಧೂಯ ಎಂಬತಕ್ಕಂಥದ್ದು. ಈ ವಿಧೂಯ ಅಂತಕ್ಕಂಥದ್ದನ್ನು ಇಟ್ಕೊಂಡು ನೀವು ಅರ್ಥ ಮಾಡಿ, ಆ ವಿಧೂಯ ಅಂದ್ರೆ ಏನರ್ಥ, ಅದಕ್ಕಿದು ಹೇಗೆ ಹೊಂದುತ್ತೆ ಅಂತ ನೀವು ಹೇಳಿದ್ದಿದ್ದರೆ ಆಗ ನಿಮ್ಮ ವ್ಯಾಖ್ಯಾನ ಸರಿಯಾಗ್ತಾ ಇತ್ತು. ಆದರೆ ನೀವು ಅರ್ಥನೇ ಬಿಟ್ರಿ. ಏನೋ ಉಪನಿಷದ್ ವಾಕ್ಯ ಏನಿದೆ, ಆ ಪದ ಏನಿದೆ, ಅದನ್ನೇ ಬಿಟ್ಟು ಇದು ಯಾವುದೋ ಹಾನಿ ಅಂತಂತೇನೋ ಶಬ್ದ ಸೇರಿಸ್ಕೊಂಡು ಅದಕ್ಕೇನೋ ಏನೋ ಮಾಡಿಬಿಟ್ರಿ. ಎಲ್ಲಿದೆಯಾ ಸ್ವಾಮಿ? ಇದು ಹೇಗೆ ಸರಿ ಹೋಗುತ್ತೆ? ಈಗ ನೀವು ಈ ವಿಧೂನನ ಶ್ರುತಿಗೆ ಸರಿಯಾಗಿ ಅರ್ಥ ಮಾಡಿ ಅದಕ್ಕೆ ತಕ್ಕಂತೆ ಇವು ಕುಶ ಛಂದಸ್ಸು ಸ್ತುತಿ ಉಪಗಾನ ನೋಡಿ ಇದರಂತೆ ಪೂರ್ವತಂತ್ರದಲ್ಲಿ ಇದನ್ನು ಹೇಳಿದ್ದಾರೆ ಅಂತ ಹೇಳಿ ಈ ಸುಖದ ದುಷ್ಕೃತವನ್ನು ಬಿಡ್ತಾನೆ ಅಂತ ಹೇಳಿ ಅದ್ರ ಬಿಟ್ಟವೇ ತೆಗೆದುಕೊಳ್ಳೋದು ಅದೇ ಹೇಳಿದ್ರು ಸರಿ ಆಗ್ತಾ ಇತ್ತು. ಆದರೆ ನೀವು ಅರ್ಥ ಮಾಡಿದ್ದೇ ಸರಿ ಇಲ್ಲ. ಯಾಕೆ ಅಂದ್ರೆ ಈ ವಿಧೂನನ ಶ್ರುತಿ ಇದಕ್ಕೆ ಅರ್ಥ ಏನು? ವ್ಯಾಕರಣಬದ್ಧವಾಗಿ ವ್ಯಾಕರಣಕ್ಕೆ ತಕ್ಕಂತೆ ಏನು ಅರ್ಥ ಮಾಡಬೇಕು ಅದನ್ನು ಮಾಡಲಿಲ್ಲ ನೀವು ಅಂತಂದ್ಬಿಟ್ಟು. ಯಾರು? ಪೂರ್ವಪಕ್ಷಿ. ಏನಪ್ಪ ಹೀಗೆ ಹೇಳ್ಬಿಟ್ಟೆ, ಆಯ್ತು ಸರಿ ಹೋಯ್ತು. ಈಗ ನಿನ್ನ ಒಂದು ಆಕ್ಷೇಪ ಏನು? ಈ ಒಂದು ಉಪನಿಷದ್ ವಾಕ್ಯದಲ್ಲಿ ಹೇಳಿರತಕ್ಕಂತಹ ವಿಧೂನನ ಶ್ರುತಿಗೆ ಅದಕ್ಕೆ ವ್ಯಾಕರಣಕ್ಕೆ ತಕ್ಕಂತೆ ಧಾತ್ವರ್ಥವನ್ನ ಮಾಡಿ ಅದಕ್ಕೆ ನೀವು ಹೊಂದಿಸ್ಬೇಕಾಗಿತ್ತು. ಇದನ್ನು ಸರಿ ವ್ಯಾಖ್ಯಾನ ಮಾಡಬೇಕಾಗಿತ್ತು, ಹೊಂದಿಸಿ ಅಂತ ಹೇಳಿದ್ಯಲ್ಲಪ್ಪ. ಆಯ್ತು, ಹಾಗೆ ಮಾಡ್ತೇವೆ. ಈಗ ನಾವು ಹಾಗೆ ಮಾಡ್ತೇವೆ. ಒಂದರ್ಥ ನಾವು ಹೇಳಿದ್ವಿ, ಮತ್ತು ನೀನು ಹೇಳಿದ್ಯಲ್ಲ, ಇದನ್ನೂ ಕೂಡ ಈಗ ನಿನಗೆ ತೋರಿಸುತ್ತೇವೆ. ಹಾಗೆ ವಿಧೂನನ ಶ್ರುತಿಗೆ ಏನರ್ಥ ಅಂತ ನೀನು ದೊಡ್ಡ ಆಕ್ಷೇಪವನ್ನು ಒಡ್ಡಿದೆಯಲ್ಲ, ಅದಕ್ಕೂ ತೆಗೆದುಕೊಂಡು ನಾವು ಸಮಾಧಾನವನ್ನು ಹೇಳ್ತೇವೆ ಅಂಥೇಳಿ ಈ ಒಂದು ಸೂತ್ರಕ್ಕೆ ಈ ಇನ್ನೊಂದು ವ್ಯಾಖ್ಯಾನವನ್ನು ಹೇಳ್ತಾ ಇದ್ದಾರೆ. ಯಾವುದಕ್ಕೆ ತಕ್ಕಂತೆ? ಇದು ವ್ಯಾಕರಣ ಸ್ಮೃತಿಗೆ ತಕ್ಕಂತೆ, ವ್ಯಾಕರಣ ಸ್ಮೃತಿಗೆ ತಕ್ಕಂತೆ ಧಾತ್ವರ್ಥವನ್ನು ಮಾಡಿ ಅದಕ್ಕೆ ತಕ್ಕಂತೆ ಇದನ್ನ ಈ ಸೂತ್ರವನ್ನು ಹೊಂದಿಸ್ತಾ ಇದ್ದಾರೆ ಭಗವತ್ಪಾದ ಶಂಕರು. ನೋಡೋಣ ಹೇಗೆ ಹೊಂದಿಸ್ತಾರೆ ಅಂತಂತ. 370 ಭಾಷೆದಾಗ ಇದಕ್ಕೆ ಮೊಟ್ಟ ಮೊದಲು ಪೂರ್ವಪಕ್ಷ ತಂದೋಗ್ಬಿಟ್ಟ. ಇವಾಗ ನಾವು ಹೇಳಿದ್ವಲ್ಲ ಪೂರ್ವಪಕ್ಷ, ಅದೇ ಏನು ನೋಡಿ ಸ್ವಾಮಿ, ಎಲ್ಲ ಕಡೆಯಲ್ಲಿಯೂ ಕೂಡ ಈ ವಿಧೂನನ ಶ್ರುತಿಗಳಿದೆ, ಅದಕ್ಕೆ ನೀವು ಅರ್ಥ ಮಾಡಿ ಹೇಳಲೇ ಇಲ್ಲ. ಹಾಗಾಗಿ ನೀವು ಇಷ್ಟೊತ್ತು ಹೇಳಿದ್ದು ವ್ಯರ್ಥ ಅಂತ ಹೇಳಿದ್ನಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಅಥವಾ ಏತಾಸ್ವೇವ ವಿಧೂನನ ಶ್ರುತಿಷು ಏತೇನ ಸೂತ್ರೇಣ ಏತಚ್ಚಿಂತಯಿತವ್ಯ. ನೋಡಪ್ಪ, ನೀನು ಹೇಳಿದೆಯಲ್ಲ, ಈ ಒಂದು ವಿಧೂನನ ಶ್ರುತಿ ಅಂತ ಏನಿದೆ, ಪುಣ್ಯ ಪಾಪೆ ವಿಧೂಯ ಅಂತೆಲ್ಲ ಏನೇನಿದೆ, ಅದಕ್ಕೆ ತಕ್ಕಂತೆ ಈ ಸೂತ್ರ ಇದೆಯಲ್ಲ, ಈ ಸೂತ್ರದಲ್ಲಿ ಆ ಒಂದು ವಾಕ್ಯವನ್ನು ತೆಗೆದುಕೊಂಡು ಅದಕ್ಕೆ ಹೇಗೆ ಇದು ಅನ್ವಯಿಸುತ್ತೆ ಅಂತ ಅನ್ನೋದನ್ನ ನಾವು ಈಗ ನಿನಗೆ ಹೇಳುತ್ತೇವೆ. ಬಾ ಚಿಂತನೆ ಮಾಡೋಣ. ಚಿಂತನೆ ಅಂದ್ರೆ ವಿಚಾರ ಮಾಡೋಣ. ಬಾ, ಏನಪ್ಪ ನಿನ್ನ ಆಕ್ಷೇಪಣೆ? ಹೇಳ್ತಾನ. ಕಿಂ ಅನೇನ ವಿಧೂನನ ವಚನೇನ ಸುಕೃತ ದುಷ್ಕೃತ ಹಾನಂ ಅಭಿಧೀಯತೆ ಕಿಂ ವಾ ಅರ್ಥಾಂತರಮಿತಿ. ನೀನು ಕೇಳಿದ್ವಿ ಇಷ್ಟ ತಾನೆ. ನಾವೇನು ಹೇಳಿದ್ವಿ? ಈ ಸುಕೃತ ದುಷ್ಕೃತ ಅಂತ ಅನ್ನೋದಕ್ಕೆ ಹಾನ ಅಂತ ಹೇಳಿದ್ವಿ. ಹಾನ ಅಂತ ಹೇಳ್ಬಿಟ್ಟು ಅದಕ್ಕೆ ಉಪಾಯನ ಅಂತ ಹೇಳಿದ್ವಿ. ಅದು ಈಗ ಈ ಸುಕೃತ ದುಷ್ಕೃತ ಅಂತ ಇದೆಯಲ್ಲ, ಅದು
ಈ ವಿಧೂನನ ವಚನ ಇದೆಯಲ್ಲ, ಏನು ಪುಣ್ಯ ಪಾಪೆ ವಿಧೂಯ ಅಂತ ಇದೆ. ವಿಧೂಯ ಅಂತ ಅನ್ನೋದಕ್ಕೆ ಈ ಸುಕೃತ ಬಿಟ್ಟು ಅಂತ ಅರ್ಥವಾಯಿತು. ವಿಧೂಯ ಕೊಡಬಿಟ್ಕೊಂಡು ಅಂತಾರೆ. ಇದಕ್ಕೆ ಹಾನಿ ಅಂತನ್ನುವ ಅರ್ಥವಿದೆಯಾ? ಯಾವುದಕ್ಕೆ? ವಿಧೂಯತೆ ಅಂತ ಅನ್ನೋದಕ್ಕೆ. ವಿಧೂಯತೆ ಅಂತನ್ನುವ ಕ್ರಿಯಾಪದಕ್ಕೆ ಹಾನಿ ಅನ್ನುವ ಅರ್ಥ ಇದೆಯಾ, ಅಥವಾ ಬೇರೆ ಏನಾದರೂ ಅರ್ಥ ಇದೆಯಾ ಅಂತಕ್ಕಂಥದ್ದನ್ನ ಮೊದಲು ವಿಚಾರ ಮಾಡಿ ಸ್ವಾಮಿ. ಏನಪ್ಪ, ಏನರ್ಥ ಇದೆ ಬೇರೆ? ಅದಕ್ಕೆ ಹೇಳ್ತಾನೆ ಇವಾಗ, ತತ್ರ ಚ ಏವಂ ಪ್ರಾಪಯಿತವ್ಯಂ. ಇಲ್ಲಿ ಏನು ಮೊಟ್ಟ ಮೊದಲು ತೋರುತ್ತೆ ಅಂದ್ರೆ, ನ ಹಾನಂ ವಿಧೂನನಂ ಅಭಿಧೀಯತೆ. ಇಲ್ಲಿ ಈ ಪುಣ್ಯ ಪಾಪೆ ವಿಧೂಯ ಅಂತ ಅನ್ನೋದಕ್ಕೆ ಹಾನ ಎಂಬ ಅರ್ಥ ಸರಿ ಹೋಗುವುದಿಲ್ಲ. ಇಲ್ಲಿ ಹಾನ ಎನ್ನುವ ಅರ್ಥದಲ್ಲಿ ಈ ವಿಧೂನನ ಶ್ರುತಿ ಹೇಳಿಲ್ಲ. ಹಾನ ಎನ್ನುವ ಅರ್ಥ ತೆಗೆದುಕೊಳ್ಳಬಾರದು ನಾವು. ಯಾಕಪ್ಪ, ಏನು ಅಂದ್ರೆ ಅದಕ್ಕೆ ಕೇಳ್ತಾ ಇದ್ದಾನೆ ನೋಡಿ. ಧೂಯಿ ಕಂಪನೆ ಇತಿ ಸ್ಮರಣಾತ್ ದೋಧೂಯಂತೆ ಧ್ವಜಾಗ್ರಾಣಿ ಇತಿ ಚ ವಾಯುನಾ ಚಾಲ್ಯಮಾನೇಷು ಧ್ವಜಾಗ್ರೇಷು ಪ್ರಯೋಗ ದರ್ಶನ. ನೋಡಿ ಸ್ವಾಮಿ, ಈಗ ವಿಧೂನನ ಶ್ರುತಿ ಇದೆ, ಪುಣ್ಯ ಪಾಪೆ ವಿಧೂಯ ಅಂತ. ಇದು ಧೂಯಿ ಕಂಪನೆ ಅಂತಕ್ಕಂಥ ಧಾತುವಿನಿಂದ ಉತ್ಪನ್ನವಾಗಿರತಕ್ಕಂಥದ್ದು. ಇದಕ್ಕೆ ವ್ಯಾಕರಣ ಸ್ಮೃತಿಯಲ್ಲಿ ಏನಂತ ಹೇಳಿದ್ದಾರೆ? ಧೂಯಿ ಅಂದ್ರೆ ಕಂಪನೆ ಅಂತ ಅನ್ನುವ ಅರ್ಥವನ್ನು ಕೊಟ್ಟಿದ್ದಾರೆ. ಅಂದ್ರೆ ಏನು? ಕಂಪನ ಅಂದ್ರೆ ಅಲುಗಾಡ್ತಕ್ಕಂಥದ್ದು, ಇದರಲ್ಲಿ ಅಲುಗಾಡ್ತಕ್ಕಂಥದ್ದು ಕಂಪನ ಅಂತ. ಕಂಪನೆ ಅಂತನ್ನುವ ಅರ್ಥದಲ್ಲಿ ವ್ಯಾಕರಣ ಸ್ಮೃತಿ ಇದೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಏನ್ ಹೇಳ್ತಾರೆ? ದೋಧೂಯಂತೆ ಧ್ವಜಾಗ್ರಾಣಿ. ಕಂಪನ ಅಂದ್ರೆ ಯಾವ ಅರ್ಥದಲ್ಲಿ ಕಂಪನ? ಹೇಗ್ ಕಂಪನ? ಭೂಕಂಪನ, ಅದನ್ನು ಕಂಪನ ಅಂತ ಅಂತೇವೆ. ಎಲ್ಲ ನಡುಗೋದು, ಅಲ್ಲಾಡೋದು, ಇವಕ್ಕೆಲ್ಲ ಕಂಪನ ಅಂತ ಹೇಳ್ತೇವೆ. ನಡುಗೋದು ಶರೀರ ಅಲ್ಲಾಡೋತಾನೆ. ಹೀಗೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ವ್ಯಾಕರಣದಲ್ಲೇನೆ. ದೋಧೂಯಂತೆ ಧ್ವಜಾಗ್ರಾಣಿ. ಧ್ವಜಾಗ್ರಾಣಿ ಎತ್ತರದಲ್ಲಿ ಬಾವುಟ ಹಾರ್ತಾ ಇದೆ. ಬಾವುಟ ಹಾರ್ತಾ ಇದ್ರೆ ಅದನ್ನ ಒಂದು ಕಡೆ ತುದಿಯನ್ನ ದಾರ ಕಟ್ಟಿದಾರಲ್ಲಿ, ಇನ್ನೊಂದು ಕಡೆ ತುದಿ ಏನಾಗಿದೆ? ದೋಧೂಯಂತೆ. ಅಂದ್ರೇನು? ಧೂಯಂತೆ ಅಂತ ಅಲ್ಲ, ದೋಧೂಯಂತೆ ಅಂತ ಹೇಳಿ. ದೋಧೂಯಂತೆ ಅಂತಕ್ಕಂಥದ್ದೇನು? ದೋಧೂಯಂತೆ ಅಂದ್ರೆ ಬಹಳ ತೀವ್ರವಾಗಿ, ಚೆನ್ನಾಗಿ, ಜೋರಾಗಿ, ಅತಿಶಯವಾಗಿ. ಧೂಯಂತೆ ಅಂದ್ರೇನು? ಕಂಪಿಸುತ್ತಿದೆ. ಆ ಬಾವುಟ ತುದಿ ಗಾಳಿ ಬಂದ್ರೆ ಹೀಗೆ ಹೇಳ ಕಲ್ಲಾಡುತ್ತಲ್ಲ, ಹೀಗೆ ಅದು. ಹೀಗೆ ಅಲ್ಲ, ಆ ಅರ್ಥದಲ್ಲಿ ಅಲುಗಾಡುವುದು ಎನ್ನುವ ಅರ್ಥದಲ್ಲಿ ಈ ಧೂಯಿ ಕಂಪನೆ ಅಂತಕ್ಕಂಥ ಧಾತ್ವರ್ಥ ಇದೆಯಲ್ಲ, ಆ ಅರ್ಥವನ್ನು ತೆಗೆದುಕೊಂಡಾಗ ನೀವು ತೆಗೆದುಕೊಂಡಂತಹ ಹಾನಿ ಎನ್ನುವ ಅರ್ಥ ಹೊಂದೋದಿಲ್ಲ. ಹಾನ ಅಂತನ್ನುವ ಅರ್ಥ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಹತ್ರ ಯಾವ ಪ್ರಮಾಣವೂ ಇಲ್ಲ. ಯಾಕೆಂದ್ರೆ ವ್ಯಾಕರಣ ಶ್ರುತಿನಿಲ್ಲ ಅದು. ಮತ್ತೆ ದೋಧೂಯಂತೆ, ಇದು ದೋಧೂಯಂತೆ ಅಂದ್ರೇನು? ದೋಧೂಯಂತೆ ಅಂತಕ್ಕಂಥದ್ದು, ಧೂಯಂತೆ ಅಂತಕ್ಕಂಥದ್ದು ಇದರ ಪ್ರಯೋಗ. ಧೂಯಂತೆ, ಧೂಯತೆ, ಧೂಯತೆ, ಧೂಯಂತೆ ಕರ್ಮಣಿ ಪ್ರಯೋಗ. ಇಲ್ಲಿ ದೋಧೂಯಂತೆ ಅಂದ್ರೆ ಇದು ಯಂಗಂತ ಪ್ರಯೋಗ. ಯಂಗಂತ ಅಂತ ಇದೆ, ಯಂಗ್ ಪ್ರತ್ಯಯ ಅಂತ ಇದು. ಅಂದ್ರೆ ಏನು? ಈ ಏನು? ಜ್ವಾಜ್ವಲ್ಯಮಾನ, ದೇದೀಪ್ಯಮಾನ. ದೀಪ್ಯಮಾನ ಅಂದ್ರೆ ಸರಿ, ದೇದೀಪ್ಯಮಾನ. ಜ್ವಾಲ್ಯಮಾನ ಅಂದ್ರೆ ಸರಿ, ಜ್ವಾಜ್ವಲ್ಯಮಾನ. ಹೀಗೆ ಏನು? ದೋಧೂಯಂತೆ ಅಂದ್ರೆ ಏನು ಅಂದ್ರೆ ಯಂಗ್ ಪ್ರಯೋಗ, ಯಂಗಂತ ಪ್ರಯೋಗ ಅಂತ ಇದಕ್ಕೆ ಹೆಸರು. ಇದಕ್ಕೆ ಅರ್ಥ ಏನಾಗುತ್ತೆ ಅಂದ್ರೆ ಅತಿಶಯೇನ ಧೂಯಂತೆ ಇತಿ ದೋಧೂಯಂತೆ. ಅತಿಶಯೇನ ಧೂಯಂತೆ, ಬಹಳ ತೀವ್ರವಾಗಿ ಅಲುಗಾಡ್ತಾ ಇದೆ, ಗಾಳಿ ಜ್ವರ ಬೀಸ್ತಾ ಇದೆ. ಏನು ಅಲುಗಾಡ್ತಾ ಇದೆ? ಬಾವುಟ.
ಅತಿಶಯನ ಧೂಯಂತೆ ಅಂತ ಹೇಳಿ ದೋಧೂಯಂತೆ ಧ್ವಜಾಗ್ರಾಣ ಇದು ವಾಯುನ ಚಾಲ್ಯಮಾನೇಶು ಧ್ವಜಾಗ್ರೇಶು. ಹೀಗೆ ಗಾಳಿಯಿಂದ ಕಂಪಿಸಲ್ಪಡತಕ್ಕಾದ್ರೆ ಹಾರಾಡ್ತಾ ಇದೆ, ಹಾರಾಡೋದು ಅಲ್ಲಾಡ್ತಾ ಇದೆ. ಅದರಲ್ಲಿ ಧ್ವಜಾಗ್ರೇಶು ಆ ಬಾವುಟ ತುದಿ ಇಲ್ಲ, ಅಲ್ಲಿ ಹೀಗಂತ ಪ್ರಯೋಗವನ್ನು ಮಾಡಿದ್ದಾರೆ. ದೋಧೂಯಂತೆ ಧ್ವಜಾಗ್ರಾಣಿ ಅಂತ ಆ ಪ್ರಯೋಗ ಮಾಡಿದ್ದಾರಲ್ಲ, ಅದು ಬಾವುಟದ ತುದಿ ಅಲ್ಲಾಡುವುದು ಅಂತ ತೋರಿಸ್ತಾ ಇದೆ. ತಸ್ಮಾತ್ ಚಾಲನಂ ವಿಧೂನನಂ ಅಭಿಧೀಯತೆ. ಹಾಗಾಗಿ ಈ ವಿಧೂನನ ಶ್ರುತಿಗೆ ಚಾಲನ ಅಂದ್ರೆ ಅಲುಗಾಡುವುದು, ಸ್ಥಾನಪಲಟ ಆಗ್ತಾನೆ ಇರುತ್ತೆ, ಅಲುಗಾಡುವುದು ಅಂತ ಅರ್ಥ ಆಗುತ್ತೆ. ಮತ್ತೆ ಇಲ್ಲಿ ಏನರ್ಥ, ಇಲ್ಲಿ ಹೇಗೆ ಹೊಂದುತ್ತೆ? ಚಾಲನ ಏನಲ್ಲಪ್ಪ, ಈ ಸುಕೃತ ನಿಷ್ಕೃತಾನ ಬಿಡ್ತಾನೆ ಅಂತ ಸರಿ ಹೋಗುತ್ತೆ ಅಲ್ವಾ? ಜ್ಞಾನಿ ಆದದ್ದು ಬಿಡ್ತಾನೆ ಹೋಗುತ್ತೆ, ನಾವೆಲ್ಲ ಗೊತ್ತಿದೆ ನಮಗೆ. ಅದು ಬಿಟ್ಬಿಟ್ಟು ನಿಂದು ಚಾಲನೆ ಅನ್ನೋ ಅರ್ಥ ತಗೊಂಡ್ಬಿಟ್ರೆ ಸುಕೃತ ದುಷ್ಕೃತ ನಮ್ದೇನು ಅಲ್ಲಾಡ್ತಾ ಇರುತ್ತಾ ಇವನ ಹತ್ರ ಅಂತ ಕೇಳಿದ್ರೆ ಅದಕ್ಕೆ ಆ ಒಂದು ಆಕ್ಷೇಪ ಆಯ್ತು. ಚಾಲನಂತೂ ಸುಕೃತ ದುಷ್ಕೃತಯೋ ಕಂಚಿತ್ ಕಾಲಂ ಫಲ ಪ್ರತಿಬಂಧನಾತ್ ಇತಿ. ಈ ಚಾಲನ ಅಂತ ಅನ್ನೋದು ಇಲ್ಲಿ ಹೊಂದುತ್ತೆ. ಸುಕೃತ ದುಷ್ಕೃತ ಏನೋ ಅಲ್ಲಾಡ್ತಾ ಇಲ್ಲ, ಆದರೂ ಕೂಡ ಇಲ್ಲಿ ಹಾನಿ ಅಂತನ್ನುವ ಅರ್ಥ, ಹಾನ ಅಂತನ್ನುವ ಅರ್ಥವನ್ನು ತೆಗೆದುಕೊಳ್ಳಬಾರದು, ಚಾಲನೆ ಎನ್ನುವ ಅರ್ಥವನ್ನು ತೆಗೆದುಕೊಳ್ಳಬೇಕು. ಯಾಕೆ ಅಂತಂದ್ರೆ ಚಾಲನೆ ಅಂತ ಹೇಳಿದಾಗ ಆ ಚಲಿಸುವುದಕ್ಕೆ ಹಿಂದಿನ ಕಾಲದಲ್ಲಿ ಕೊಂಚ ಕಾಲ ಅದು ಸ್ತಬ್ಧವಾಗಿರುವುದು ಎಲ್ಲರ ಅನುಭವದಲ್ಲೂ ಇದೆ. ಇವಾಗ ಅಲುಗಾಡುತ್ತಿದೆ ಅಂದ್ರೆ ಏನರ್ಥ? ಮುಂಚೆ ಅಲುಗಾಡ್ತಾ ಇಲ್ಲ, ಈ ಅಲುಗಾಡ್ತಾ ಇರಲಿಲ್ಲ, ಈಗ ಅಲುಗಾಡ್ತಾ ಇತ್ತು. ಗಾಳಿ ಇರಲಿಲ್ಲ, ಅಲುಗಾಡ್ತಾ ಇರಲಿಲ್ಲ, ಗಾಳಿ ಬಂತು, ಅಲುಗಾಡ್ತಾ ಇದೆ. ಹೀಗೆ ಈ ಅಲುಗಾಡ್ತಾ ಇದೆ ಅಂತಕ್ಕಂಥ ಫಲ ಅಂತ ಹೇಳಿದೆಯಲ್ಲ, ಅದು ಕಂಚಿತ್ ಕಾಲಂ ಕೆಲವು ಕಾಲ ಪ್ರತಿಬಂಧನಾತು ಪ್ರತಿಬದ್ಧವಾಗಿರುತ್ತೆ. ಗಾಳಿ ಇಲ್ಲ, ಹಾರಾಡ್ತಾ ಇಲ್ಲ, ಏನು ಚಲನೆನೇ ಇಲ್ಲ, ಪ್ರತಿಬದ್ಧವಾಗಿರುತ್ತೆ. ಅದೇ ರೀತಿ ಈ ಸುಕೃತ ದುಷ್ಕೃತಗಳಿದೆಯಲ್ಲಪ್ಪ, ಅದು ಕೂಡ ಏನಾಗುತ್ತೆ, ಈಗ ಯಾವುದೋ ಒಂದು ಪುಣ್ಯ ಕೆಲಸ ಮಾಡಿಬಿಟ್ಟ, ಅದಕ್ಕೇನಾಗುತ್ತೆ, ಅದು ಒಂದು ಯಜ್ಞ. ಸಾಮಾನ್ಯವಾಗಿ ಈ ಲೌಕಿಕದಲ್ಲ, ವೈದಿಕ ಕರ್ಮಗಳಿಗೆ ಅನ್ವಯಿಸ್ತಕ್ಕಂಥ ಮಾತು. ಬೆಂಕಿ ಮುಟ್ಟಿದ್ರೆ ಯಾವಾಗಲೂ ಬಿಸಿ ತಟ್ಟುತ್ತೆ ಅಂತ ಅನ್ನೋದಲ್ಲ. ಇಲ್ಲಿ ಫಲ ಸುಕೃತ ಅಸುಕೃತ, ಒಳ್ಳೆಯ ಕರ್ಮ ಕೆಟ್ಟ ಕರ್ಮ, ಇದಕ್ಕೇನಾಗುತ್ತೆ, ನಾವು ಕರ್ಮ ಮಾಡಿದ ಮೇಲೆ ಅದು ಕಾಲಾಂತರ, ದೇಶಾಂತರ, ಜನ್ಮಾಂತರನೂ ಇರಬಹುದು, ಇವನ್ನೆಲ್ಲ ಅಪೇಕ್ಷಿಸುತ್ತೆ. ಹಾಗಾಗಿ ಏನಾಗುತ್ತೆ, ಅಲ್ಲಿ ಫಲ ಅದು ಕೊಡುವವರೆಗೂ ಕೂಡ ಏನಾಗುತ್ತೆ, ಇವನಲ್ಲಿ ಪ್ರತಿಬದ್ಧವಾಗಿದ್ದು ಬಿಡುತ್ತೆ. ಯಾವಾಗಲೂ ಕೊಡುತ್ತೆ ಫಲ. ಇವಾಗ ಏನೋ ಒಂದು ಮಾಡ್ದ, ಕೆಲಸ ಮಾಡ್ದ, ಅದು ಇವನಲ್ಲೇ ಇರುತ್ತೆ. ಯಾವುದೋ ಜನ್ಮಾಂತರದಲ್ಲಿ ಫಲ ಕೊಡಬಹುದದು, ಅಥವಾ ಇನ್ನೊಂದು ಒಂದು 2 ವರ್ಷದಲ್ಲಿ ಕೊಡಬಹುದು. ಹೀಗೆ ಎಷ್ಟೋ ಕೊಂಚಕಾಲ ಫಲ ಪ್ರತಿಬಂಧನ, ಫಲ ಅಂತಕ್ಕಂಥದ್ದು ಅಲ್ಲಿ ಪ್ರತಿಬದ್ಧವಾಗಿರುತ್ತೆ, ಆಮೇಲಿನ ಚಲನೆ ಆಗುತ್ತೆ. ಇದು ನೋಡಿ ಸುಕೃತ ದುಷ್ಕೃತಗಳಿಗೆ ಹೊಂದುತ್ತೆ. ಸುಕೃತ ದುಷ್ಕೃತ ಅಂತಕ್ಕಂಥದ್ದು ಮಾಡಿದ, ಯಜ್ಞ ಮಾಡ್ದ, ಇಂದ್ರ ಪದವಿ ಬಂದ್ಬಿಡ್ತಾ, ಸ್ವರ್ಗಕ್ಕೆ ಹೊಟ್ಟೋದ್ನ, ಯಜ್ಞ ಮಾಡಿದ ತಕ್ಷಣ ದೇಹ ಬಿಟ್ಬಿಟ್ನ, ದೇಹ ತ್ಯಾಗ ಮಾಡಿಬಿಟ್ಟ, ಇಲ್ಲ ಮರಣ ಹೊಂದ್ಬಿಟ್ನ, ಏನೂ ಇಲ್ಲ, ಕೊಂಚ ಕಾಲ ಇರುತ್ತೆ. ಈ ಪೂರ್ವ ಪಕ್ಷ ಇದೆ. ಆದ್ದರಿಂದ ಇಲ್ಲಿ ಈ ಧೂಳಿ ಕಂಪನ ಎನ್ನುವ ಧಾತ್ವರ್ಥಕ್ಕೆ ಸರಿಯಾಗಿ ನೀವು ಅರ್ಥವನ್ನು ಮಾಡಬೇಕು, ಇಲ್ಲದೆ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟ. ಅದಕ್ಕೆ ಹೇಳ್ತಾ ಇದ್ದಾರೆ, ಏವಂ ಪ್ರಾಪಯ್ಯ ಪ್ರತಿವಕ್ತವ್ಯಂ. ಇದನ್ನ ನಾನು ಇದನ್ನ ಹೇಳಿದೆ ಅಷ್ಟೇ, ಇಲ್ಲಿ ಆಚಾರ್ಯರೇ ಹಾಕಿಕೊಂಡು ಪೂರ್ವ ಪಕ್ಷವನ್ನ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಏವಂ ಪ್ರಾಪಯ್ಯ, ಏವಂ ಪೂರ್ವ ಪಕ್ಷ ಪ್ರಾಪಯ್ಯ ಪ್ರತಿವಕ್ತ, ಹೀಗೆಂದು ಪೂರ್ವ ಪಕ್ಷವನ್ನು ಎಬ್ಬಿಸಿ, ಪೂರ್ವ ಪಕ್ಷವನ್ನು ಹಾಕಿ ಪ್ರತಿವಕ್ತವ್ಯಂ ಅಂದ್ರೆ ಅದಕ್ಕೆ ಸಮಾಧಾನವನ್ನು ಹೇಳಬೇಕು. ಯಾಕೆ ಈ ವ್ಯಾಕರಣದವರು ಹೊಂದೋದಿಲ್ಲ, ಯಾಕಂದ್ರೆ ಇದು ಬಂದ್ಬಿಡ್ತಾರೆ, ಆಗೋದಿಲ್ಲ.
ಅಂಥೇಳಿ ಈಗ ನಾವು ಇದಕ್ಕೆ ಸಮಾಧಾನವನ್ನು ಹೇಳ್ತೇವೆ ಅಂಥೇಳಿ ನೋಡಿ ಈಗ ಹೇಳ್ತಾ ಇದ್ದೆ. ಮೊಟ್ಟ ಮೊದಲಿಗೆ ಸೂತ್ರವಾಗಿ ಒಂದು ಪದ, ಈ ಸಮಾಸ ವ್ಯಾಸ ಪದ ಇರ್ತಾನೆ ಇವೆಲ್ಲ ಭಾಷ್ಯ. ಹಾನಾವೇವ ಏಷ ವಿಧೂನನ ಶಬ್ದೋ ವರ್ತಿತು ಅರ್ಹತಿ. ಈ ಒಂದು ವಿಧೂನನ ಶಬ್ದ ಅಂತ ಇದೆಯಲ್ಲ, ಅದಕ್ಕೆ ಚಾಲನೆ ಎನ್ನುವ ಧಾತ್ವರ್ಥ ಇದ್ದರೂ ಕೂಡ ಆ ಧಾತ್ವರ್ಥವನ್ನು ಮಾಡಬಾರದು. ಏನನ್ನು ಮಾಡಬೇಕು? ನಾವು ಹಿಂದಿನ ಒಂದು ವರ್ಣಕದಲ್ಲಿ ಹೇಳಿದ್ವಲ್ಲ ಹಾನಿ ಅಂತ, ಆ ಹಾನ ಎಂಬ ಅರ್ಥದಲ್ಲೇ ಈ ವಿಧೂನನ ಶಬ್ದವನ್ನು ತೆಗೆದುಕೊಳ್ಳಬೇಕು. ಅಲ್ಲ ಸ್ವಾಮಿ, ನಾವು ಹೇಳಿದ್ವಲ್ಲ, ಕೆಲವು ಕಾಲ ಪ್ರತಿಬದ್ಧವಾಗಿರುತ್ತೆ, ಕೆಲವು ಫಲ ಆಮೇಲೆ ತಾನೇ ತೋರ್ಕೊಳ್ಳುತ್ತೆ. ಆದ್ದರಿಂದ ಈ ಕಂಪನನೂ ಅಷ್ಟೇ, ಮುಂಚೆ ಕಂಪನ ಇರಲಿಲ್ಲ, ಈ ಕಂಪನ ಆಯಿತು ಹೇಳಿದ್ವಲ್ಲ. ಏನಾದ್ರು ಹೇಳಪ್ಪ, ಆದರೂ ಕೂಡ ಈ ಹಾನ ಎನ್ನುವ ಅರ್ಥದಲ್ಲೇ ತೆಗೆದುಕೊಳ್ಳಬೇಕು. ಯಾವುದನ್ನ? ಈ ಧೂಯಿ ಕಂಪನೆ ಅಂತ ತೆಗೆದುಕೊಳ್ಳಬಾರದು. ಏನು ತೆಗೆದುಬೇಕು? ಧೂಯಿ ಹಾನವ್ ಅಂತ ತೆಗೆದುಕೊಳ್ಬೇಕು. ವ್ಯಾಕರಣ ಶ್ರುತಿ ಇಲ್ವಲ್ಲ ಸ್ವಾಮಿ. ವ್ಯಾಕರಣ ಶ್ರುತಿಯಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ. ಮತ್ತೆ ಹೇಗೆ ಅದು? ಅಲ್ಲೇ ವ್ಯಾಕರಣ ಶ್ರುತಿಯಲ್ಲೇ ಅದಕ್ಕೆ ಉತ್ತರವನ್ನು ಕೊಟ್ಟುಬಿಟ್ಟಿದ್ದಾರೆ. ಏನಂತ? ಧಾತು ಅಂತಂದ್ರೆ ಒಂದು ಅರ್ಥ ಇದೆ, ಆ ಒಂದೇ ಅರ್ಥವಲ್ಲ ಧಾತುವಿಗೆ. ಧಾತುವಿಗೆ ಇನ್ನೂ ಅನೇಕ ಅರ್ಥಗಳು ಇರಬಹುದು ಎಂಬುದಾಗಿ ವೈಯಾಕರಣರೇ ಹೇಳಿಬಿಟ್ಟಿದ್ದಾರೆ. ಯಾವುದೋ ಧಾತ್ವರ್ಥ ಒಂದಿದೆ, ಪಾಣಿನಿ ಧಾತ್ವರ್ಥ ಇರಬಹುದು, ಮಾಧವಿಯರು ಯಾವುದೋ ಒಂದಿರ್ಬೋದು. ಅಲ್ಲಿ ಏನು ಹೇಳಿದ್ದಾರೆ ಅಷ್ಟೇ ಅರ್ಥವಲ್ಲ, ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಬೇಕಾದಷ್ಟು ಅರ್ಥಗಳು ಇವೆ. ಧಾತೂನಾಂ ಅನೇಕಾರ್ಥತ್ವಾತ್. ಒಂದು ಧಾತುವಿಗೆ ಅನೇಕವಾದ ಅರ್ಥಗಳಿವೆ, ಬರಿಯಲ್ಲಿ ಹೇಳಿರ್ತಕ್ಕಂಥದ್ದು ಒಂದೇ ಅಲ್ಲ. ಹಾಗಾಗಿ ಧೂಯಿ ಕಂಪನೆ ಅಂತ ಒಂದು ಅರ್ಥವನ್ನು ಹೇಳಿದೆ, ಅದನ್ನು ಬಿಡಬೇಕು. ಇಲ್ಲಿಗೆ ಹೊಂದುವಂತೆ ಹಾನ ಎನ್ನುವ ಶಬ್ದವನ್ನೇ ತೆಗೆದುಕೊಳ್ಳಬೇಕು. ಆಚಾರ್ಯರು ಅದು ಯಾವುದಕ್ಕೂ ಅದು ಸರಿಯಾದ ಪ್ರಮಾಣ ಇದು ಹೇಳೋದೇ ಇಲ್ಲ. ಹಿಂದೆ ಸಮಾನ ಪ್ರಮಾಣ ಮಾಡಿ ಹೇಳಿದ್ರು, ಪ್ರಮಾಣ ಮಾಡಿ. ಈಗ ಈ ಪೂರ್ವ ಪಕ್ಷ ಹೇಳಿದ್ನಲ್ಲ, ನೋಡಪ್ಪ ಹಾಗಿದ್ರೂ ಕೂಡ ಸಮಾಧಾನ ಹೇಳ್ತೇವೆ ಅದಕ್ಕೆ. ಆದರೆ ಈ ಹಾನ ಎನ್ನುವ ಶಬ್ದದಲ್ಲೇ ಅರ್ಥದಲ್ಲೇ ತೆಗೆದುಕೊಳ್ಳಬೇಕು. ಇದೇನು ಕಂಪನೆ ಎನ್ನುವ ಅರ್ಥದಲ್ಲಿ ತೆಗೆದುಕೊಳ್ಳಬಾರದು ಅಂಥೇಳಿ. ಯಾತಕ್ಕೆ ಅಂದರೆ ಅಲ್ಲಿ ಹೇಳಿದ ಆ ಒಂದು ಯುಕ್ತಿಯನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಉಪಾಯನ ಶಬ್ದ ಶೇಷತ್ವಾತ್. ಯಾಕೆ ಉಪಾಯನ ಎಂಬತಕ್ಕಂಥ ಶಬ್ದವನ್ನು ಮುಂದೆ ಹೇಳಿದ್ದಾರೆ. ಈ ಉಪಾಯನ ಎಂಬ ಶಬ್ದಕ್ಕೆ ಹೊಂದುವುದು ಯಾವುದು? ಹಾನ ಎಂಬತಕ್ಕಂಥದ್ದೇ ಹೊರತು ಉಪಾಯನ ಎಂಬ ಶಬ್ದಕ್ಕೆ ಕಂಪನ ಎನ್ನುವುದು ಶೇಷವಲ್ಲ. ಎಲ್ಲಾರು ಆಗುತ್ತೇನಪ್ಪ? ಉಪಾಯನ ಅಂತನ್ನೋದಕ್ಕೆ ಕಂಪನ ಅಂತ ಶೇಷ ಆಗುತ್ತಾ? ಉಪಾಯನ ಅಂತಕ್ಕಂಥದ್ದಕ್ಕೆ ಹಾನ ಅಂತಕ್ಕಂಥದ್ದು ಅದರ ಒಂದು ಜೋಡಿಯ ಪದ. ಹಾಗಾಗಿ ಹಾನ. ಯಾಕೆ? ಉಪಾಯನ ಅಂತಕ್ಕಂಥ ಪದವನ್ನು ಹೇಳಿದ್ದಾರೆ. ಮತ್ತು ನಹಿ ಪರಪರಿಗ್ರಹಭೂತಯೋ ಸಿದ್ಧದುಷ್ಕೃತಯೋ ಅಪ್ರಹೀಣಯೋ ಪರೈರುಪಾಯನಂ ಸಂಭವತಿ. ಯದ್ಯಪಿ ಏವಂ ಇದಂ ಪರಕೀಯಯೋ ಸಿದ್ಧದುಷ್ಕೃತಯೋ ಪರೈರುಪಾಯನಂ ನ ಅಂಜಸಂ ಸಂಭಾವ್ಯತೆ. ಇಲ್ಲಿ ನೋಡಪ್ಪ, ನೀನು ಹೀಗೆ ಹೇಳ್ಬೋದು ಆಕ್ಷೇಪಣೆ. ಏನು? ಅಲ್ಲ ಸ್ವಾಮಿ, ಈಗ ಪರಪರಿಗ್ರಹಭೂತಯೋ ಈಗ ಇನ್ನೊಬ್ಬ ತೆಗೆದುಕೊಳ್ತಾನೆ ಯಾವುದನ್ನ? ಸುಕೃತ ದುಷ್ಕೃತ ಅಂತಕ್ಕಂಥದ್ದು. ಅದನ್ನ ಅಪ್ರಹೀಣಯೋ, ಇವನು ಬಿಡದೆ, ಇವನಿಂದ ಅದು ಮುಂದೆ ಬಿಟ್ಟು ಹೋಗದೆ, ಪರೈರುಪಾಯನಂ ನ ಸಂಭವತಿ. ಇವನು ಪಾಪ ಪುಣ್ಯಗಳು ಇವನನ್ನ ಬಿಟ್ಟು ಹೋಗದೆ ಇನ್ನೊಬ್ಬನ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ, ಬಿಟ್ಟು ಹೋಗಲೇಬೇಕು. ಮತ್ತು ಯದ್ಯಪಿ ಇದಂ ಪರಕೀಯಯೋ ಸುಕೃತ ದುಷ್ಕೃತಯೋ ಪರೈರುಪಾಯನಂ ನಾಂಜಸಂ ಸಂಭಾವ್ಯತೆ. ಇದು ಹೊಂದೋದಿಲ್ಲ. ಏನು? ಪುಣ್ಯ ಪಾಪ ಅಂತಕ್ಕಂಥದ್ದು ಬಿಡ್ತಾನೆ, ಇನ್ನೊಬ್ಬನ ತೆಗೆದುಕೊಳ್ತಾನೆ ಅಂತಕ್ಕಂಥದ್ದು ಆಂಜಸಂ
ನ ಸಂಭಾವ್ಯತೆ. ಇದು ಸಮಂಜಸವಲ್ಲವೇ ಅಲ್ಲ. ಯಾಕೆ? ಏನು ಸುಕೃತ ದುಷ್ಕೃತ ಅಂತ ಅನ್ನೋದು ಏನದೇನು ಪದಾರ್ಥನ ಏನಾರವೆ? ಇವನು ಬಿಟ್ಟ, ಇವನು ಕೊಟ್ಟ, ಅವನು ತಗೊಂಡ ಅನ್ನೋಕ್ಕೆ. ಯಾರೋ ಪದಾರ್ಥ ಇತ್ತು, ಬಿಟ್ಟು ಹೋಗ್ಬಿಟ್ಟ, ತಗೊಂಡ ಅವನು. ಈಗ ಇನ್ಯಾವ ಪದಾರ್ಥ ಇತ್ತು, ಅವನು ಕೊಟ್ಟ, ಇವನು ತಗೊಂಡ. ಇದು ಪದಾರ್ಥವೇ ಅಲ್ಲ. ಅದು ಸುಕೃತ ದುಷ್ಕೃತ ಅಂತ ಅನ್ನೋದಕ್ಕಾದ ಪದಾರ್ಥನ ಕೊಡೋಕ್ಕೆ ಬಿಡೋಕ್ಕೆ. ಏನ ಕೊಡೋದು ಬಿಡೋದು? ತೆಗೆದುಕೊಳ್ಳೋದು ಬಿಡೋದು ಅಂತ ಆಗುವುದೇ ಇಲ್ಲ. ಹಾಗಿದ್ದರೂ ಕೂಡ ತಥಾಪಿ ತತ್ಸಂಕೀರ್ತನ ಅಂದರೆ ಉಪನಿಷತ್ತುಗಳಲ್ಲಿ ಆ ತತ್ಸಂಕೀರ್ತನ, ಆ ಸಂಕೀರ್ತನವನ್ನು ಹೇಳಿದೆ. ಅದನ್ನು ಹೇಳಿಬಿಟ್ಟಿದೆ. ಯಾವುದನ್ನು ಹೇಳಿದೆ? ತತ್ಸಂಕೀರ್ತನ ಅಂದರೆ ಉಪಾಯನ ಸಂಕೀರ್ತನ. ಉಪಾಯನ ಎಂದು ಹೇಳಿಬಿಟ್ಟಿರುವುದರಿಂದ, ಅಂದರೆ ತೆಗೆದುಕೊಳ್ಳುತ್ತಾನೆ ಎಂದು ಹೇಳಿಬಿಟ್ಟಿರುವುದರಿಂದ ಏನು ಮಾಡಬೇಕು? ನಾವು ಅದನ್ನು ಒಪ್ಕೊಳ್ಬೇಕು. ಹೇಗೆ ಹೇಳ್ತಾರೆ? ಸಂಕೀರ್ತನಾತ್ ತಾವತ್ ತದಾನುಗುಣ್ಯೇನ ಹಾನಮೇವ ವಿಧೂನನಂ ನಾಮ ಇದು ನಿರ್ಣಯಿತು ಶಕ್ಯತೆ. ಈಗ ಈ ಪುಣ್ಯ ಪಾಪಗಳನ್ನು ಇವನು ತಥಾಪಿ ಇವನನ್ನು ಬಿಡುವುದಕ್ಕಾಗುವುದಿಲ್ಲ, ತೆಗೆದುಕೊಳ್ಳ ಸರಿ. ಆದರೂ ಕೂಡ ಈ ಬಿಡ್ತಾನೆ, ಅವನು ತೆಗೆದುಕೊಳ್ತಾನೆ ಎನ್ನುವುದನ್ನ ಶ್ರುತಿಯಲ್ಲಿ ಹೇಳಿರುವುದರಿಂದ ಏನಾಗುತ್ತೆ? ನಾವು ಅಲ್ಲಿ ಕೇವಲ ಹಾನ ಅಂತ ಹೇಳಿದ್ದಾರೆ, ಅದಕ್ಕೆ ತಕ್ಕದ ಶೇಷವಾಗಿ ಈ ಉಪಾಯನ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳೇಬೇಕು. ಅದನ್ನ ಈ ಶ್ರುತಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾವು ಅದಕ್ಕೆ ತಕ್ಕಂತೆ ಅರ್ಥ ಮಾಡಿ ನಾವು ತಿಳ್ಕೊಳ್ಬೇಕು. ಅದನ್ನ ಬಿಟ್ಟು ಶ್ರುತಿಯಲ್ಲಿ ತಪ್ಪು ಅಂತ ಹೇಳೋಕೆ ಆಗೋದೇ ಇಲ್ಲ. ಅದಕ್ಕೆ ತಕ್ಕಂತೆ ಅರ್ಥ ಮಾಡಿದ್ರೆ ನಾವು ಉಪಾಯನ ಅನ್ನೋ ಶಬ್ದ, ಹಾನ ಅಂತ ಅನ್ನೋ ಶಬ್ದವನ್ನೇ ತೆಗೆದುಕೊಳ್ಬೇಕು. ಇನ್ನೊಬ್ಬರು ತೆಗೆದುಕೊಳ್ಳುತ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ, ಇನ್ನೊಬ್ಬರು ತೆಗೆದುಕೊಳ್ಳುತ್ತಾನೆ ಅಂತ ಹೇಳಿಬಿಟ್ಟೋದ್ರಿಂದ ಇವನು ಬಿಡ್ತಾನೆ ಅಂತಂತ ಅದಕ್ಕೆ ಇರಲೇಬೇಕು. ಹಾಗಂತ ಹೇಳಿ ಇವನು ಬಿಡ್ತಾನೆ ಅಂತ ಅನ್ನುವ ಅರ್ಥವನ್ನೇ ಸೇರಿಸ್ಕೊಳ್ಬೇಕು. ಇವನು ಕಂಪನ, ಇವನ ಪುಣ್ಯ ಪಾಪಗಳು ಕಂಪಿಸುತ್ತವೆ, ಅವನು ತೆಗೆದುಕೊಂಡ್ಬಿಟ್ಟು ಹೊಂದೋದಿಲ್ಲ. ಅದು ಕಂಪಿಸ್ಬಿಟ್ಟು ತೆಗೆದುಕೊಳ್ಳೋಕೆ ಹೇಗಾಗತ್ತೆ? ಬಿಟ್ಟಿರ್ತಾನೆ ತೆಗೆದುಕೊಳ್ಳೋದು. ಹಾಗಾಗಿ ಉಪಾಯನ ಬಿಡಬೇಕು. ಹಾನ ಅಂತಕ್ಕಂಥದ್ದನ್ನೇ ತಗೊಳ್ಬೇಕು. ವಿಧೂನನ ಶ್ರುತಿಗೂ ಕೂಡ ಏವಂ ಕ್ವಚಿದಪಿ ಚ ಇದಂ ವಿಧೂನನ ಸನ್ನಿಧೌ ಉಪಾಯನಂ ಶ್ರೂಯಮಾಣಂ ಕುಶಾಚ್ಛಂದ ಸ್ತುತ್ಯುಪಗಾನವತ್ ವಿಧೂನನ ಶ್ರುತ್ಯ ಸರ್ವತ್ರ ಅಪೇಕ್ಷಮಾಣಂ ಸಾರ್ವತ್ರಿಕಂ ನಿರ್ಣಯ ಕಾರಣಂ ಸಂಪದ್ಯತೆ. ಇದೀಗ ನಿರ್ಣಯ ಹೇಳಿದ್ರೇನು? ಕ್ವಚಿದಪಿ ಚ, ಅಲ್ಲಲ್ಲಿ ಏನು ಮಾಡಿದ್ದಾರೆ? ಈ ವಿಧೂನನ ಸನ್ನಿಧೌ ಅಂದರೆ ಈ ವಿಧೂನನ ಪುಣ್ಯ ಪಾಪೆ ವಿಧೂಯ ಅಂತ ಹೇಳಿದಾಗ ಬಿಡ್ತಾನೆ ಅಂತ ಹೇಳಿದ್ರಿಂದ ಉಪಾಯನಂ ಶ್ರೂಯಮಾಣಂ, ಉಪಾಯನವನ್ನು ಕೂಡ ನಾವು ತೆಗೆದುಕೊಳ್ಳಬೇಕು. ಉಪಾಯನವನ್ನು ಕೂಡ ತೆಗೆದುಕೊಳ್ಬೇಕು ಅಂತ ಹೇಗೆ? ಕುಶಾ ಛಂದಸ್ಸು ಉಪಗಾನವತ್. ಇದನ್ನು ಹಿಂದೆ ಹೇಳಿದ್ವಲ್ಲ, ಕುಶಾ ಛಂದಸ್ಸು ಸ್ತುತಿ ಉಪಗಾನ. ಅದೇ ಅದನ್ನ ಕುಶ ಅಂತಾನೆ ಕೆಲವು ಕಡೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ, ಇಂಥದ್ದು ಮಾಡಬೇಕು ಅಂತ ವಿಶೇಷ, ಕೆಲವು ಕಡೆ ವಿಶೇಷ ಹೇಳಿಲ್ಲ. ಆದರೂ ಕೂಡ ಹೇಳಿಲ್ಲದೆ ಇರತಕ್ಕಂಥ ವಿಶೇಷವನ್ನು ತೆಗೆದುಕೊಳ್ಬೇಕು. ಮತ್ತೆ ಸರ್ವತ್ರ ಅಪೇಕ್ಷೆ ಸಾಲ. ಇದು ಈ ಹಾನ ನಿರ್ಣಯ, ಈ ಹಾನ ಎಂಬುದಾಗಿಯೇ ನಿರ್ಣಯಿಸಬೇಕು ಎನ್ನುವುದಕ್ಕೆ ಇದು ಸಾಮಾನ್ಯವಾಗಿರತಕ್ಕಂತಹ ಕಾರಣವಾಗಿದೆ. ಯಾವುದು? ಈ ಹಾನ ಅಂತಕ್ಕಂಥ ಅರ್ಥನೇ ತೆಗೆದುಕೊಳ್ಳಬೇಕು. ಧೂಯಿ ಅಂತ ಈ ವಿಧೂನನ ಶ್ರುತಿ ಇದೆಯಲ್ಲ, ವಿಧೂನನ ಶ್ರುತಿಯಲ್ಲಿ ವಿಧೂಯ ಅಂತ ಇದೆ, ಅದಕ್ಕೆ ಹಾನ ಅಂತ ತರಬೇಕು ಅಂದ್ಬಿಟ್ಟು ನಚ ಚಾಲನಂ ಧ್ವಜಾಗ್ರವತ್ ಸುಕೃತ ದುಷ್ಕೃತಯೋ ಮುಖ್ಯಂ ಸಂಭವತಿ. ಅಲ್ಲ ಸ್ವಾಮಿ, ಇವಾಗ ಇದು ಹೇಗಿದು ನೋಡಪ್ಪ, ಇನ್ನೊಂದು ವಿಚಾರ ಇದೆ. ಏನು ಅಂದರೆ, ನೀನು ಕಂಪನ ಅಂತ ಹೇಳ್ಬಿಟ್ಟೆ. ಕಂಪನ ಅಂತ ಹೇಳಿದಾಗ ಈ ಧ್ವಜಾಗ್ರವತ್ ದೋಧೋ ಎಂತೆ ಧ್ವಜಾಗ್ರಾಣಿ, ಬಾವುಟದ ಮುಂದಿನ ಭಾಗ ಇದೆ ಅದರಂತೆ ಅಂತ ಹೇಳಿದೆ. ಎಲ್ಲರೂ ಕೂಡ ಸುಕೃತ ದುಷ್ಕೃತಕ್ಕೆ ಅದು ಹೊಂದುತ್ತಾ? ಏನು ಸುಕೃತ ದುಷ್ಕೃತ ಅಂತಕ್ಕಂಥದ್ದು ಒಂದು ಕಡೆ ಕಟ್ಟಿರ್ತಾರೆ, ಇನ್ನೊಂದು ಕಡೆ ಅಲ್ಲಾಡುತ್ತೆ ಅಂತಲ್ಲ. ಮುಖ್ಯ ಅರ್ಥದಲ್ಲಿ ಅದು ಹೊಂದೋದೇ ಇಲ್ಲ.
ಯಾಕೆ? ಅದ್ರವ್ಯತ್ವ. ದ್ರವ್ಯವೇ ಅಲ್ಲ ಅದು. ದ್ರವ್ಯ ಆಗಿದ್ರೆ ಏನೋ ಅಲ್ಲಾಡುತ್ತಪ್ಪ ಅಂತ ಹೇಳ್ಬೋದು. ದ್ರವ್ಯ ಅಲ್ವೇ ಅಲ್ವಲ್ಲ ಅದು. ಆದರೆ ಏನಾಗಿದೆ, ಇದು ಸರಿ ಇಲ್ಲ. ಆದರೂ ಕೂಡ ಏನ್ ಮಾಡಿದ್ದಾರೆ, ಈ ಉಪನಿಷತ್ತುಗಳಲ್ಲಿ ಬಹಳ ಕಡೆ ಈ ಅರ್ಥದಲ್ಲೇ ಹೇಳಿದ್ದಾರೆ. ಏನರ್ಥ ಅಂತಾನೆ ನೋಡಿ ಹೇಳ್ತಾರೆ. ಅಶ್ವಶ್ಚ ರೋಮಾಣಿ ವಿಧೂನ್ವಾನ ತ್ಯಜನ್ ರಜಃ ಸಹ ಇವ ತೇನ ರೋಮಾಣ್ಯಪಿ ಜೀರ್ಣಾನಿ ಶಾತಯತಿ. ಅಶ್ವಶ್ಚ ರೋಮಾಣಿ ವಿಧೂನ್ವಾನ. ಒಂದು ಕುದುರೆ ಇದೆ, ಅದೇನು ಮಾಡುತ್ತೆ, ಕೂದಲೆಲ್ಲ ಇದು ಮಾಡ್ತಾರೆ, ಅದು ಬೆಳೆದು ಬಿಟ್ಟಿರುತ್ತೆ, ಚೆನ್ನಾಗಿ ಮೈನ ಕೊಡಕೊಂಡ್ಬಿಡುತ್ತೆ. ವಿಧೂನ್ವಾನ ಕೊಡಕೊಂಡೇನಾಗುತ್ತೆ, ಮೈ ಮೇಲಿದ ಧೂಳು ಹೋಗುತ್ತೆ, ಧೂಳು ಹೋಗುತ್ತೆ. ಸಹೈವ ಅದರ ಜೊತೆಯಲ್ಲೇ ತೇನ ಅದರಿಂದ ರೋಮಾಣ್ಯಪಿ ಜೀರ್ಣಾನಿ ರೋಮಾಣಿ ಅಂದರೆ ಜೀರ್ಣವಾಗಿರತಕ್ಕಂಥ ಕೂದಲುಗಳು ಕೂಡ ಅದು ಕೂಡ ನಾಶವಾಗಿ ಬಿಡುತ್ತವೆ. ಧೂಳು ಹೋಗುತ್ತೆ, ಆ ಜೀರ್ಣವಾಗಿರತಕ್ಕಂಥ ಕೂದಲು ಕೂಡ ಹೊರಟೋಗುತ್ತೆ. ಯಾವುದರಿಂದ? ಆ ಅಶ್ವ ಅಂತಕ್ಕಂಥದ್ದು, ಕುದುರೆ ಅಂತಕ್ಕಂಥದ್ದು ವಿಧೂನನ ಕೊಡವಿಟ್ಕೊಂಡಾಗ ಅಲ್ಲಿ ಏನು ಧೂಯಿ ಕಂಪನೆ ಅಂತಕ್ಕಂಥ ಧಾತ್ವರ್ಥ ಇದ್ರೂ ಕೂಡ ಏನಾಗುತ್ತೆ, ಧೂಳು ಅಂತಕ್ಕಂಥದ್ದು ಕಂಪನೆ ಅಂತಕ್ಕಂಥದ್ದೆಲ್ಲ ಹೊರಟು ಹೋಗ್ಬಿಡುತ್ತೆ, ನಾಶವಾಗಿಬಿಡುತ್ತೆ. ಇವನ್ನ ಆ ಕುದುರೆಯನ್ನು ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ಆ ಜೀರ್ಣವಾದ ಕೂದಲುಗಳು ಕೂಡ ಕುದುರೆಯನ್ನು ಬಿಟ್ಟು ಹೋಗಿಬಿಡುತ್ತವೆ. ಎಲ್ಲಿ? ವಿಧೂನ್ವಾನಃ ಅನ್ನೋದಕ್ಕೆ ಬಿಟ್ಟು ಹೋಗಿಬಿಡುತ್ತವೆ ಅಂತ ಅರ್ಥ ಅಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಪುಣ್ಯ ಪಾಪ ವಿಧೋಯ ಅಂದ್ರೆ ಪುಣ್ಯ ಪಾಪಗಳು ಇವರಿಂದ ಬಿಟ್ಟು ಹೋಗಿಬಿಡುತ್ತವೆ ಅಂತ ಅರ್ಥ. ಏನಲ್ಲ ಕಂಪನೆ ಅಂತ ಅರ್ಥವಲ್ಲ, ಧಾತ್ವರ್ಥ ಇದೆ ಕಂಪನೆ ಅಂತ, ಹಾಗರ್ಥವ ತೆಗೆದುಕೊಳ್ಳಬಾರದು. ಉಪನಿಷತ್ತುಗಳ ವಾಕ್ಯಕ್ಕೆ ವಿರುದ್ಧವಾಗಿ ಬಿಡುತ್ತೆ ಹಾಗೆ ತಗೊಂಡ್ಬಿಟ್ರೆ. ಮತ್ತೆ ಇನ್ನೊಂದು ವಾಕ್ಯ, ಅಶ್ವೈವ ರೋಮಾಣಿ ವಿಧೂಯ ಪಾಪಂ. ಇಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ಅಶ್ವೈವ ರೋಮಾಣಿ, ಕುದುರೆಯು ರೋಮಗಳನ್ನ ಕೊಡವಿಕೊಂಡು ನಾಶಪಡಿಸಿಕೊಳ್ಳುವಂತೆ ಕೊಡವಿಕೊಳ್ಳುತ್ತೆ. ಕೂದಲು ಏನಾಗುತ್ತೆ, ಎಲ್ಲ ಬಿದ್ದೋಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಹಾಗೆ ವಿಧೂಯ ಪಾಪಂ, ಪಾಪವನ್ನ ವಿಧೂಯ ಅಂದ್ರೆ ನಾಶಪಡಿಸಿಕೊಂಡು, ಹಾನಪಡಿಸಿಕೊಂಡು ಅಂತ ಅರ್ಥವಾಗುತ್ತೆ. ವಿಧೂಯನ ಪಾಪಂ ಅಂದ್ರೆ ಏನಾಯ್ತು, ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಇಷ್ಟು, ಧೂಯಿ ಕಂಪನೆ ಅಂತಕ್ಕಂಥ ಧಾತು ಇಲ್ಲಿ ಹೊಂದೋದಿಲ್ಲ, ಇಲ್ಲಿ ಧೂಯಿ ಹಾನವ್ ಅಂತಲೇ ತಗೊಳ್ಬೇಕು. ಇತಿಚ ಬ್ರಾಹ್ಮಣಂ, ಇಲ್ಲಿ ಅಶ್ವೈವ ರೋಮಾಣಿ ವಿಧೂಯ ಪಾಪಂ ಸಣ್ಣ ಬರುತ್ತಲ್ಲ ಅದು ಬ್ರಾಹ್ಮಣ. ಮತ್ತೆ ಇಲ್ಲಿ ಹೇಳ್ಬಿಟ್ಟಿದ್ದಾರೆ, ಅನೇಕಾರ್ಥಾಭ್ಯುಪಗಮಾಚ ಧಾತೂನಾಂ ನ ಸ್ಮರಣ ವಿರೋಧ. ಏನು ಸ್ವಾಮಿ, ವ್ಯಾಕರಣ ಶ್ರುತಿಗೆ ವಿರೋಧ ಆಗೋಯ್ತಲ್ಲ ಧಾತ್ವರ್ಥಕ್ಕೆ ಅಂತಂದ್ರೆ, ಏನಿಲ್ಲಪ್ಪ ಹಾಗೇನಿಲ್ಲ, ವ್ಯಾಕರಣ ಸ್ಮೃತಿಯಲ್ಲೇ ನಮಗೆ ಪರ್ಮಿಷನ್ ಕೊಟ್ಬಿಟ್ಟಿದೆ. ಏನಂತ? ಅನೇಕಾರ್ಥತ್ವ ಅಭ್ಯುಪಗಮಾತ್ ಧಾತೂನಾಂ, ಧಾತುಗಳಿಗೆ ಅನೇಕಾರ್ಥವನ್ನ ವ್ಯಾಕರಣ ಸ್ಮೃತಿಯು ಒಪ್ಪಿಕೊಂಡು ಬಿಟ್ಟಿದೆ. ವ್ಯಾಕರಣ ಸ್ಮೃತಿ ಏನು ಅರ್ಥ ಹೇಳಿದ್ದಾರೆ ಅದನ್ನು ಬಿಟ್ಟು ಬೇರೆ ಅರ್ಥವನ್ನು ಇರಬಹುದು ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿದೆ ವ್ಯಾಕರಣ. ಆದ್ದರಿಂದ ನ ಸ್ಮರಣ ವಿರೋಧ, ಆದ್ದರಿಂದ ಸ್ಮರಣ ವಿರೋಧ ಅಂದ್ರೆ ವ್ಯಾಕರಣ ಸ್ಮೃತಿ ವಿರೋಧ, ವ್ಯಾಕರಣ ಸ್ಮೃತಿ ವಿರೋಧವೇನೂ ಆಗೋದಿಲ್ಲ. ತದುಕ್ತಂ ಇತಿ ವ್ಯಾಖ್ಯಾತಂ, ಇನ್ನು ತದುಕ್ತಂ ಇದೆಯಲ್ಲ, ಹಾನೌತು ಉಪಾಯನ ಶಬ್ದಶೇಷತ್ವಾತ್ ಕುಶ ಅಕ್ಷಂತಸ್ತುತ್ವಗಾನವತ್ ತದುಕ್ತಂ. ತದುಕ್ತವನೇನು? ಅದಕ್ಕೆ ಹಿಂದೆ ಹೇಳಿದ್ದಾರೆ, ಪೂರ್ವತಂತ್ರೇ, ಅದೇನು ಮೀಮಾಂಸಾಶಾಸ್ತ್ರೇ ಇದಂ ಉಕ್ತಮಸ್ತಿ, ಅದನ್ನ ಹಿಂದೆ ನಾವು ವ್ಯಾಖ್ಯಾನ ಮಾಡಿದ್ದೇವೆ. ತದುಕ್ತಂ ಎನ್ನುವ ಒಂದು ಭಾಗಕ್ಕೆ ನಾವು ಆಗಲೇ ವ್ಯಾಖ್ಯಾನವನ್ನ ನಾವು ಮಾಡಿಬಿಟ್ಟಿದ್ದೇವೆ ಅಂತ ಹೇಳಿ ಈ ಒಂದು ವಿಧೂನ ಶ್ರುತಿ ಇದೆಯಲ್ಲ ಅದಕ್ಕೆ ಈ ಹಾನೌತೋಪಾಯನ ಶಬ್ದಶೇಷತ್ವಾತ್ ಕುಶ ಅಚ್ಛಂದಸ್ತುತ್ಯುಪಗಾನವತ್ ತದುಕ್ತಂ ಅನ್ನುವ ಸೂತ್ರಕ್ಕೆ ಎರಡೂ ಒಂದು ಧಾತ್ವರ್ಥವನ್ನ ಪರಿಗಣನೆ ಮಾಡಿ ಅದಕ್ಕೂ ಕೂಡ ಹೊಂದಿಸಿದ್ರು.
ಆ ಅರ್ಥ ತಗೊಳ್ಬಾರ್ದು ಅಂತಂತ. ವಿಧೋಯಾದ ಕೊಡಬೇಕೊಂಡು ಅಶ್ವವಿರೋ ಮಾಡಿ ಕುದುರೆ ಕೊಡಕೊಂಡು ಹಾಕಿ ಕೊಡೋದ್ರೆ ಬಿಟ್ಟು ಹೋಗ್ಬಿಡುತ್ತೆ, ಅದು ಕಂಪನೆ ಅಂತ ಅಲ್ಲ. ಮತ್ತೆ ಇನ್ನೊಂದು ಮೊದಲು ಹೇಳಿದಾಗೆ ಈ ಒಂದು ಹಾನವತು ಉಪಾಯ ಅಂತಕ್ಕಂಥದ್ದು ಈ ಉಪಾಯನ ಶಬ್ದಕ್ಕೆ ಶೇಷತ್ವವಾಗಿ ಬಂದಿದೆ. ಅದಕ್ಕೆ ಅಂತೇಳಿ ಅದನ್ನು ಮಾಡಿ ಒಟ್ಟು ಎರಡೂ ವ್ಯಾಕರಣ ಸ್ಮೃತಿಗೂ ವಿರೋಧವಿಲ್ಲದಂತೆ ಮತ್ತೆ ಇದು ಆ ಒಂದು ಸೂತ್ರಕ್ಕೂ ತಕ್ಕಂತೆ ವ್ಯಾಖ್ಯಾನವನ್ನ ಮಾಡಿ ಮುಗಿಸಿದ್ರು. ಮುಂದಿನ ಒಂದು ಅಧಿಕರಣ ಇದೆ, ಅದು ಸಾಂಪ್ರಾಯ ಅಧಿಕರಣ ಅಂತ. ಅದನ್ನು ನಾಳೆ ನೋಡೋಣ, ಸ್ವಲ್ಪ ಟೈಮ್ ಆಯ್ತು, ಅದು ಸ್ವಲ್ಪ ಇದೆ, ಓಪನ್ ಆಗೋ ತೊಂದರೆ ಕೊಟ್ಬಿಡ್ತೀವಿ.